ಎಚ್ಚರಗೊಳಿಸು, ಎಚ್ಚರಗೊಳಿಸು ಅಥವಾ ಎಬ್ಬಿಸು ಅನ್ನೋಕ್ಕೆ ಅವೇಕ್ ಅಂತ ಕರಿತೀವಿ. ಅವೇಕ್. ಇದನ್ನೇ ಸೆಕೆಂಡ್ ವರ್ಬಲ್ಲಿ ಅವೋಕ್, ಥರ್ಡ್ ವರ್ಬು ಅವೋಕನ್ ಅಂತ ಕರಿತೀವಿ. ಈ ರೀತಿ ನಾವು ಫಸ್ಟ್ ವರ್ಬು, ಸೆಕೆಂಡ್ ವರ್ಬ್ಗಳು, ಥರ್ಡ್ ವರ್ಬ್ಗಳು, ಯಾಕಂದರೆ ಇವು ಮೂರು ಇಂಗ್ಲೀಷ್ ವರ್ಡ್ಸ್ಗಳಿಗೆ ಒಂದೇ ಕನ್ನಡದಲ್ಲಿ ಉತ್ತರ ಎಚ್ಚರಗೊಳಿಸು. ಇದಕ್ಕೆ ಫಸ್ಟ್ ವರ್ಬ್ ಅವೇಕ್, ಸೆಕೆಂಡ್ ಅವೋಕ್, ಥರ್ಡ್ ಅವೋಕನ್. ನೆಕ್ಸ್ಟ್ ಆಗು ಅಥವಾ ಇರು, ಇದಕ್ಕೆ ಬಿ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಆಗು ಅಥವಾ ಇರು ಅನ್ನೋಕ್ಕೆ ಬಿ. ಸೆಕೆಂಡ್ ವರ್ಬಲ್ಲಿ ವಾಸ್, ವರ್ ಅಥವಾ ಥರ್ಡ್ ವರ್ಬು ಬೀನ್ ಅಂತ ಆಗುತ್ತೆ. ಇದು ಕೂಡ ಹಾಗೆ. ನೆಕ್ಸ್ಟ್ ಬಡಿ, ಹೊಡಿ, ಬಡಿ ಅಥವಾ ಹೊಡಿ, ಇದಕ್ಕೆ ಬೀಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಬೀಟ್ ಅಂತ ಹೇಳ್ತೀವಿ. ಇದರ ಸೆಕೆಂಡ್ ಫಾರ್ಮ್ ಬೀಟ್, ಥರ್ಡ್ ಫಾರ್ಮ್ ಬೀಟನ್. ಬೀಟ್, ಬೀಟ್, ಬೀಟನ್ ಅಂದರೆ ಬಡಿ ಅಥವಾ ಹೊಡಿ, ಮೂರಕ್ಕೂ ಒಂದೇ ಅರ್ಥ. ಪ್ರಾರಂಭಿಸು, ಪ್ರಾರಂಭಿಸು, ಇದಕ್ಕೆ ಬಿಗ್ಯಾನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಬಿಗ್ಯಾನ್. ಇದಕ್ಕೆ ಸೆಕೆಂಡ್ ಫಾರ್ಮ್ ಬಂದು ಬಿಗ್ಯಾನ್, ಥರ್ಡ್ ಬಿಗನ್. ಬಿಗ್ಯಾನ್, ಬಿಗನ್ ಅಂತ ಆಗ್ತದೆ ಸೆಕೆಂಡ್ ವರ್ಡು, ಥರ್ಡ್ ವರ್ಡ್ ಪಾಸ್ಟ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬಂದಂಗೆ. ಜೂಜು ಆಡು, ಜೂಜು ಆಡು, ಇದಕ್ಕೆ ಬೆಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಬೆಟ್ಟಿಂಗ್ ಅಂತೀವಲ್ಲ ಆ ರೀತಿ. ಇದಕ್ಕೆ ಸೆಕೆಂಡ್ ಫಾರ್ಮ್ ಬೆಟ್, ಥರ್ಡ್ ಫಾರ್ಮ್ ಕೂಡ ಬೆಟ್ ಅಂತಲೇ ಆಗುತ್ತೆ. ಬೆಟ್ ಈ ರೀತಿ ಜೂಜು ಆಡು ಅಂತ. ಕಚ್ಚು, ಕಚ್ಚು, ಅದಕ್ಕೆ ಬೈಟ್ ಅಂತ ಕರಿತೀವಿ. ಕಚ್ಚು ಅನ್ನೋಕ್ಕೆ ಬೈಟ್ ಅಂತ ಹೇಳ್ತೀವಿ. ಇದ್ರ ಸೆಕೆಂಡ್ ಫಾರ್ಮ್ ಬೈಟ್, ಥರ್ಡ್ ಫಾರ್ಮ್ ಅಂದು ಬೈಟನ್. ಬೈಟನ್, ಸೆಕೆಂಡ್ ವರ್ಬು ಬೈಟು, ಥರ್ಡ್ ಬೈಟನ್ ಅಂತ ಈ ರೀತಿ. ನೆಕ್ಸ್ಟ್ ಊದು ಅಥವಾ ಬೀಸು, ಇವೆಲ್ಲ ಇದಕ್ಕೆ ಬ್ಲೋ, ಬ್ಲೋ ಅಂತ ಕರಿತೀವಿ. ಇದರ ಸೆಕೆಂಡ್ ಫಾರ್ಮ್ ಬಂದು ಬ್ಲೇವ್, ಬ್ಲೇವ್. ಥರ್ಡ್ ಫಾರ್ಮ್ ಅದೇ ರೀತಿ ಬ್ಲೋವನ್, ಬ್ಲೋವನ್. ನೆಕ್ಸ್ಟ್ ಮುರಿ, ಮುರಿ ಅದಕ್ಕೆ ಬ್ರೇಕ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಬ್ರೇಕ್ ಅಂದರೆ ಮುರಿ ಅಂತ. ಸೆಕೆಂಡ್ ವರ್ಬ್ ಬ್ರೋಕ್, ಬ್ರೋಕ್. ಹಾಗೆ ಥರ್ಡ್ ವರ್ಬ್ ಬ್ರೋಕನ್, ಬ್ರೋಕನ್ ಅಂತ ಆಗುತ್ತೆ. ನೆಕ್ಸ್ಟ್ ತರುತ್ತಾರೆ, ತರುತ್ತಾರೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಬ್ರಿಂಗ್, ಬ್ರಿಂಗ್ ಅಂದರೆ ತರುತ್ತಾರೆ ಅಥವಾ ತರು ಅಂತಲೂ. ಅದೇ ಸೆಕೆಂಡ್ ವರ್ಬ್ ಬಂದು ಬ್ರಾಟ್, ಥರ್ಡ್ ವರ್ಬ್ ಬ್ರಾಟ್, ಅದು ಕೂಡ ಬ್ರಾಟ್ ಅಂತೆ ಆಗುತ್ತೆ. ಬ್ರಿಂಗ್, ಬ್ರಾಟ್, ಬ್ರಾಟ್, ತರುತ್ತಾರೆ. ಪ್ರಸಾರ ಮಾಡು, ಇದಕ್ಕೆ ಏನಂತೀವಿ ಇಂಗ್ಲೀಷ್ನಲ್ಲಿ ಬ್ರಾಡ್ಕಾಸ್ಟ್ ಅಂತ ಕರಿತೀವಿ. ಬ್ರಾಡ್ಕಾಸ್ಟ್ ಅಂದರೆ ಪ್ರಸಾರ ಮಾಡು. ಇದ್ರ ಸೆಕೆಂಡ್ ವರ್ಬ್ ಬ್ರಾಡ್ಕಾಸ್ಟ್, ಥರ್ಡ್ ವರ್ಬ್ ಕೂಡ ಬ್ರಾಡ್ಕಾಸ್ಟೇ ಆಗ್ತೈತಿ. ಬ್ರಾಡ್ಕಾಸ್ಟ್, 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 ಪ್ರಸಾರ ಮಾಡು. ಕಟ್ಟು, ಕಟ್ಟು, ಇದರ ಅರ್ಥ ಬಿಲ್ಡ್, ಬಿಲ್ಡ್ ಅಂದರೆ ಕಟ್ಟು. ಇದರ ಸೆಕೆಂಡ್ ಫಾರ್ಮ್ ಬಿಲ್ಟ್, ಥರ್ಡ್ ಫಾರ್ಮ್ ಕೂಡ ಬಿಲ್ಟ್ ಅಂತಲೇ ಆಗುತ್ತೆ. ಬಿಲ್ಡ್, ಬಿಲ್ಟ್, ಬಿಲ್ಟ್ ಅಂದರೆ ಮೂರಕ್ಕೂ ಒಂದೇ ಅರ್ಥ ಕಟ್ಟು. ಸುಡು, ಸುಡು ಅನ್ನೋಕ್ಕೆ ಬರ್ನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಬರ್ನ್ ಅಂದರೆ ಸುಡು ಅಂತ ಅರ್ಥ. ಇದ್ರ ಸೆಕೆಂಡ್ ಫಾರ್ಮ್ ಬರ್ನ್ಡ್, ಥರ್ಡ್ ಫಾರ್ಮ್ ಕೂಡ ಬರ್ನ್ಡ್ ಅಂತೆ ಆಗುತ್ತೆ. ಬರ್ನ್, ಬರ್ನ್ಡ್, ಬರ್ನ್ಡ್ ಅಂದರೆ ಸುಡು ಅಂತ ಅರ್ಥ. ಕೊಂಡ್ಕೋ ಅಥವಾ ಖರೀದಿ ಮಾಡು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಬೈ ಅಂತ ಹೇಳ್ತೀವಿ. ಬೈ ಅಂದರೆ ಕೊಂಡ್ಕೋ ಅಥವಾ ಖರೀದಿ ಮಾಡು. ಇದ್ರ ಸೆಕೆಂಡ್ ಫಾರ್ಮ್ ಬೌಟ್, ಸೆಕೆಂಡ್ ಫಾರ್ಮ್ ಬೌಟ್, ಥರ್ಡ್ ಫಾರ್ಮ್ ಕೂಡ ವರ್ಬ್ ಬೌಟೇ ಆಗುತ್ತೆ. ಬೈ, ಬೌಟ್, ಬೌಟ್ ಈ ರೀತಿ. ಹಿಡಿ, ಹಿಡಿ, ಇದರ ಇಂಗ್ಲೀಷ್ನಲ್ಲಿ ಕ್ಯಾಚ್ ಅಂತ ಹೇಳ್ತೀವಿ. ಕ್ಯಾಚ್ ಅಂದರೆ ಹಿಡಿ. ಇದರ ಸೆಕೆಂಡ್ ಫಾರ್ಮ್ ಬಂದು ಕಾಟ್, ಥರ್ಡ್ ಫಾರ್ಮ್ ಕೂಡ ಕಾಟ್ ಅಂತಲೇ ಆಗುತ್ತೆ. ಕ್ಯಾಚ್, ಕಾಟ್, ಕಾಟ್ ಅಂದರೆ ಹಿಡಿ ಅಂತ. ನೆಕ್ಸ್ಟ್ ಆಯ್ಕೆ ಮಾಡು, ಆಯ್ಕೆ ಮಾಡು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಚೂಸ್ ಅಂತ ಹೇಳ್ತೀವಿ. ಚೂಸ್, ಇದರ ಸೆಕೆಂಡ್ ಫಾರ್ಮ್
ಚೂಸ್ ಅಂತಲೇ ಆಗುತ್ತೆ. ಹಾಗೆ ಥರ್ಡ್ ಫಾರ್ಮ್ ಚೇಂಜ್ ಆಗುತ್ತೆ, ಚೂಸನ್. ಚೂಸನ್. ನೆಕ್ಸ್ಟ್ ಬಾ ಅಥವಾ ಬರು. ಬಾ ಅಥವಾ ಬರುವನ್ನಕ್ಕೆ ಇಂಗ್ಲೀಷ್ನಲ್ಲಿ ಕಮ್ ಅಂತ ಹೇಳ್ತೀವಿ. ಕಮ್. ಇದರ ಸೆಕೆಂಡ್ ಫಾರ್ಮ್ ಬಂದು ಕೇಮ್ ಅಂತ ಆಗುತ್ತೆ. ಇನ್ನು ಥರ್ಡ್ ವರ್ಬ್ ಕೂಡ ಕಮ್. ಕೇಮ್, ಕಮ್. ಬಾ ಅಥವಾ ಬರು. ಬೆಲೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕಾಸ್ಟ್. ಇದರ ಸೆಕೆಂಡ್ ವರ್ಬ್ ಕಾಸ್ಟ್. ಥರ್ಡ್ ವರ್ಬ್ ಕೂಡ ಕಾಸ್ಟ್ ಅಂತೆ ಆಗುತ್ತೆ. ಕಾಸ್ಟ್. ಬೆಲೆ. ಈ ರೀತಿ. ಕತ್ತರಿಸು. ಇದಕ್ಕೆ ಇಂಗ್ಲೀಷ್ನಲ್ಲಿ ಕಟ್ ಅಂತ ಹೇಳ್ತೀವಿ. ಕಟ್. ಇದರ ಸೆಕೆಂಡ್ ವರ್ಬ್ ಕಟ್. ಥರ್ಡ್ ವರ್ಬ್ ಕೂಡ ಕಟ್ ಅಂತೆ ಆಗುತ್ತೆ. ಮೂರಕ್ಕೂ ಒಂದೇ ಉತ್ತರ, ಕತ್ತರಿಸು. ನೆಕ್ಸ್ಟ್ ಅಗಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಡಿಗ್ ಅಂತ ಕರಿತೀವಿ. ಡಿಗ್. ಇದರ ಸೆಕೆಂಡ್ ಫಾರ್ಮ್ ಒಂದು ಡಗ್. ಥರ್ಡ್ ಫಾರ್ಮ್ ಕೂಡ ಡಗ್ಗೆ ಆಗುತ್ತೆ. ಡಗ್ ಅಂದರೆ ಅಗಿ. ನೆಕ್ಸ್ಟ್ ಮಾಡು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಡೂ ಅಂತ ಹೇಳ್ತೀವಿ. ಡೂ. ಇದರ ಸೆಕೆಂಡ್ ಫಾರ್ಮ್ ಡಿಡ್. ಥರ್ಡ್ ಫಾರ್ಮ್ ಬಂದು ಡನ್ ಅಂತ ಆಗುತ್ತೆ. ಡಿಡ್, ಡನ್ ಅಂದರೆ ಮೂರಕ್ಕೂ ಅರ್ಥ ಒಂದೇ, ಮಾಡು. ಎಳೆ ಅಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡ್ರಾವ್ ಅಂತ. ಇದು ಸೆಕೆಂಡ್ ವರ್ಬ್ ಬಂದು ಡ್ರೈವ್. ಥರ್ಡ್ ವರ್ಬ್ ಡ್ರೌನ್. ಎಳೆ ಅಂತ ಅರ್ಥ. ನೆಕ್ಸ್ಟ್ ಕನಸು ಕಾಣು. ಇದಕ್ಕೆ ಇಂಗ್ಲೀಷ್ನಲ್ಲಿ ಡ್ರೀಮ್ ಅಂತ ಹೇಳ್ತೀವಿ. ಡ್ರೀಮ್. ಇದರ ಸೆಕೆಂಡ್ ಫಾರ್ಮ್ ಡ್ರೀಮ್ಡ್. ಥರ್ಡ್ ವರ್ಬ್ ಕೂಡ ಡ್ರೀಮ್ಡೇ ಆಗುತ್ತೆ. ಡ್ರೀಮ್ಡ್ ಅಂದರೆ ಕನಸು ಕಾಣು. ಚಲಿಸು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡ್ರೈವ್ ಅಂತ ಕರಿತೀವಿ. ಇದರ ಸೆಕೆಂಡ್ ವರ್ಬ್ ಬಂದು ಡ್ರೋವ್. ಥರ್ಡ್ ವರ್ಬ್ ಡ್ರೈವನ್ ಅಂದರೆ ಚಲಿಸು. ಈ ರೀತಿ. ಥ್ಯಾಂಕ್ ಯು.